ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶಿರೀಷಾ. ಮೊದಲಿಗೆ ಹೆಡ್ಲೈನ್ಸ್. ನೀರು ಕೇಳುವ ನೆಪದಲ್ಲಿ ಮನೆಗೆ ನುಗ್ಗಿ ನಿವೃತ್ತ ದೈಹಿಕ ಶಿಕ್ಷಕರ ಮೇಲೆ ಹಲ್ಲೆ ನಡೆಸಿ 3 ಅಪರಿಚಿತ ಯುವಕರು ಪರಾರಿ. ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆ. ಬಾಗೇಪಲ್ಲಿಯಲ್ಲಿ ಅದ್ದೂರಿ ಸಾಮೂಹಿಕ ವಿವಾಹಗಳಿಗೆ ಭರದ ಸಿದ್ಧತೆ. ಹೊಸ ಜೀವನಕ್ಕೆ ಕಾಲಿಡುತ್ತಿರುವ 200 ಜೋಡಿಗಳು. ವಿಧವೆಯನ್ನ ಮದುವೆಯಾಗುವುದಾಗಿ ನಂಬಿಸಿ ಕಾಮಕೃತ್ಯಕ್ಕೆ ಬಳಸಿಕೊಂಡ ಕಂಡಕ್ಟರ್. ಒಡವೆ ನಗದು ಶೀಲ ದೋಚಿದ ನಿರ್ವಾಹಕನ ಮೇಲೆ ಎಫ್ಐಆರ್. ಅರೆಸ್ಟ್ ಆಗುವ ಮುನ್ನವೇ ಬೇಲ್ ಮಂಜೂರು ಶಂಕೆ. ಗುಡಿಬಂಡೆಯಲ್ಲಿ ಬಸ್ ಡಿಪೋ ಹಾಗೂ ಸೂಕ್ತ ಬಸ್ ವ್ಯವಸ್ಥೆಗೆ ಆಗ್ರಹಿಸಿ ಕರೆದಿದ್ದ ಬಂದ್ಗೆ ಉತ್ತಮ ಪ್ರತಿಕ್ರಿಯೆ. ಬೆಳಗ್ಗೆ 6 ಗಂಟೆಯಿಂದಲೇ ಬೀದಿಗಿಳಿದು ಹೋರಾಟ. ವಾರ್ತೆಗಳ ವಿವರ. ನೀರು ಕೇಳುವ ನೆಪದಲ್ಲಿ ಹಾಡಹಗಲೇ ಮನೆಗೆ ಬಂದು ಮನೆಯಲ್ಲಿ ಒಬ್ಬರೇ ಇರುವುದನ್ನ ಖಚಿತಪಡಿಸಿಕೊಂಡು ಮನೆಗೆ ನುಗ್ಗಿ ದೈಹಿಕ ಶಿಕ್ಷಕನ ಮೇಲೆ 3 ಅಪರಿಚಿತ ಯುವಕರು ಮಾರಣಾಂತಿಕ ಹಲ್ಲೆ ನಡೆಸಿ ಪರಾರಿಯಾಗಿರುವ ಘಟನೆ ಮಂಗಳವಾರ ನಡೆದಿದೆ. ಗುಡಿಬಂಡೆ ಪಟ್ಟಣದ 10ನೇ ವಾರ್ಡ್ನ ಬಾಪೂಜಿ ನಗರದಲ್ಲಿ ವಾಸವಾಗಿದ್ದ ನಿವೃತ್ತ ದೈಹಿಕ ಶಿಕ್ಷಕ ಮಹಬೂಬ್ ಸುಬಾನ್ ಮಾತ್ರ ಮನೆಯಲ್ಲಿದ್ದ ವೇಳೆ ನೀರು ಕೇಳುವ ನೆಪದಲ್ಲಿ ದ್ವಿಚಕ್ರ ವಾಹನದಲ್ಲಿ ಬಂದ 3 ಜನ ಯುವಕರು ಮಹಬೂಬ್ ಸುಬಾನ್ ನೀರು ತರಲೆಂದು ಅಡುಗೆ ಕೋಣೆಗೆ ಹೋದ ವೇಳೆ ಒಬ್ಬ ಯುವಕ ನೇರವಾಗಿ ಮನೆಗೆ ನುಗ್ಗಿ ಮಾರಣಾಂತಿಕ ಹಲ್ಲೆ ಮಾಡಿದಾಗ ಜೋರಾಗಿ ಕೂಗಿಕೊಂಡಿದ್ದಾರೆ. ಯಾರಾದ್ರೂ ಬರ್ತಾರೆ ಎಂದು ಅಲ್ಲಿಂದ ಬಿಳಿ ಬಣ್ಣದ ಸ್ಕೂಟಿಯಲ್ಲಿ 3 ಜನ ಓಡಿ ಹೋಗಿದ್ದಾರೆ. ಓಡಿ ಹೋಗುತ್ತಿರುವ ದೃಶ್ಯ ಪಕ್ಕದ ಮನೆ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ನೀರು ಕೊಡಲೆಂದು ಮಾನವೀಯ ನೆಲೆಯಲ್ಲಿ ಸ್ಪಂದಿಸಿದಾಗ ಈ ರೀತಿಯಲ್ಲಿ ಮನೆಗೆ ನುಗ್ಗಿದ ಅಪರಿಚಿತ ವ್ಯಕ್ತಿಗಳ ಬಗ್ಗೆ ಪಟ್ಟಣದಲ್ಲಿ ಭೀತಿ ಮೂಡಿದೆ. ಗುಡಿಬಂಡೆ ಪಟ್ಟಣದಲ್ಲಿ ಒಂಟಿಯಾಗಿ ಬಹಳ ಜನ ವಾಸವಾಗಿದ್ದಾರೆ. ಅವರಿಗೆ ಭಯ ಉಂಟಾಗಿದೆ. ಗುಡಿಬಂಡೆ ಪೊಲೀಸ್ ತಕ್ಷಣ ದ್ವಿಚಕ್ರದಲ್ಲಿ ಬಂದಿರುವ ವ್ಯಕ್ತಿಗಳನ್ನ ಪತ್ತೆ ಹಚ್ಚಿ ಸಾರ್ವಜನಿಕರಿಗೆ ಧೈರ್ಯ ತುಂಬಬೇಕು. ಯಾವ ಉದ್ದೇಶಕ್ಕೆ ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂದು ತನಿಖೆಯಿಂದಷ್ಟೇ ತಿಳಿಯಬೇಕಾಗಿದೆ. ಮಂಜುನಾಥ್ ಬಿ, ಈ ನ್ಯೂಸ್ ಟಿವಿ, ಗುಡಿಬಂಡೆ. ಬಡವರ ಮದುವೆಗಳ ಹಬ್ಬ ಎಂದು ಹೆಸರಾಗಿರುವ ಸಾಮೂಹಿಕ ವಿವಾಹಗಳಿಗೆ ಕ್ಷಣಗಣನೆ ಆರಂಭವಾಗಿದ್ದು ಗಡಿದಾಂ ಕ್ಷೇತ್ರ ಕಂಗೊಳಿಸುತ್ತಿದೆ. ನೂತನ ವಧುವರರನ್ನ ಸ್ವಾಗತಿಸಲು ಭವ್ಯವಾದ ವೇದಿಕೆ ಸಭಾಂಗಣ ನಿರ್ಮಾಣವಾಗಿದ್ದು 23 ವರ್ಷಗಳಿಂದ ನಿರಂತರವಾಗಿ ಸಾಮೂಹಿಕ ವಿವಾಹಗಳನ್ನ ನಡೆಸಿಕೊಂಡು ಬರುತ್ತಿರುವ ಶಾಸಕ ಸುಬ್ಬಾರೆಡ್ಡಿ ಅಂತಿಮ ಸಿದ್ಧತೆಗಳನ್ನ ಪರಿಶೀಲಿಸಿ ಸೂಚನೆಗಳನ್ನ ನೀಡಿದ್ರು. ನಾಳೆ ಹಬ್ಬದಂತೆ ನಡೆಯುವ ಈ ಕಾರ್ಯಕ್ರಮದಲ್ಲಿ 200 ಜೋಡಿಗಳು ನವಜೀವನಕ್ಕೆ ಕಾಲಿಡುತ್ತಿದ್ದಾರೆ. ಈ ಕುರಿತು ಒಂದು ವರದಿ. ಎಸ್ಎನ್ ಸುಬ್ಬಾರೆಡ್ಡಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನಿರಂತರವಾಗಿ ಸಾಮೂಹಿಕ ವಿವಾಹಗಳನ್ನು ಅದ್ದೂರಿಯಾಗಿ ನಡೆಸಿಕೊಂಡು ಬರುತ್ತಿದ್ದು, ಪ್ರತಿ ವರ್ಷ ನಡೆಯುವ ಈ ಸಾಮೂಹಿಕ ವಿವಾಹಗಳು ರಾಜ್ಯದ ಗಮನವನ್ನ ಸೆಳೆದಿವೆ. ಕೇವಲ ಮದುವೆ ಮಾಡಿದರೆ ಸಾಲದು, ವಧುವರರಿಗೆ ಬದುಕು ಕಟ್ಟಿಕೊಡುವುದು ಮುಖ್ಯ ಎಂಬ ಉದ್ದೇಶದೊಂದಿಗೆ ಉದ್ಯಮಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಸುಮಾರು 80,000ಕ್ಕೂ ಅಧಿಕ ಮೌಲ್ಯದ ಸೀಮೆ ಹಸುಗಳನ್ನು ಉಡುಗೊರೆಯಾಗಿ ನೀಡುತ್ತಿದ್ದಾರೆ. ಈ 23ನೇ ವರ್ಷದ ಸಾಮೂಹಿಕ ವಿವಾಹಗಳಲ್ಲಿ ಬಾಗೇಪಲ್ಲಿ, ಗುಡಿಬಂಡೆ ಹಾಗೂ ಚೇಳೂರು ತಾಲೂಕುಗಳ 200ಕ್ಕೂ ಹೆಚ್ಚು ಜೋಡಿಗಳು ವಿವಾಹವಾಗುತ್ತಿದ್ದು, ಈ ಸಂಭ್ರಮದ ಕಾರ್ಯಕ್ರಮಕ್ಕೆ ಕೋಟ್ಯಾಂತರ ರು ವೆಚ್ಚ ಮಾಡಿ ಅದ್ದೂರಿ ವೇದಿಕೆಯನ್ನ ಸಿದ್ಧಗೊಳಿಸಲಾಗಿದೆ. ಗಡಿದಾಂ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದ ಸನ್ನಿಧಿಯ ಮುಂದೆ ಸಾವಿರಾರು ಜನರು ಕೂರಲು ಕುರ್ಚಿಗಳ ವ್ಯವಸ್ಥೆ ಮಾಡಲಾಗಿದೆ. ನೋಂದಾಯಿತ ವಧುವರ ಕೂರಲು ಪ್ರತ್ಯೇಕ ವೇದಿಕೆ, ಶ್ರೀನಿವಾಸ ಕಲ್ಯಾಣೋತ್ಸವಕ್ಕೆ ಮತ್ತು ವಿವಿಐಪಿಗಳಿಗೆ ಪ್ರತ್ಯೇಕವಾದ ಜರ್ಮನ್ ಶೈಲಿಯ ಬೃಹತ್ ವೇದಿಕೆಗಳನ್ನು ನಿರ್ಮಿಸಲಾಗಿದೆ. ರಸ್ತೆ ಉದ್ದಕ್ಕೂ ಧ್ವನಿ ವರ್ಧಕಗಳನ್ನು ಅಳವಡಿಸಲಾಗಿದೆ. ಬಾಗೇಪಲ್ಲಿ, ಗುಡಿಬಂಡೆ, ಚೇಳೂರು ತಾಲೂಕುಗಳ ಮನೆಗಳಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಮನೆ ಮನೆಗೆ ಸಾಮೂಹಿಕ ವಿವಾಹಗಳ ಮತ್ತು ಶ್ರೀನಿವಾಸ ಕಲ್ಯಾಣೋತ್ಸವದ ಆಹ್ವಾನಿಸಿರುವುದರಿಂದ ವಧುವರ ಕಡೆಯವರು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಜಮಾಯಿಸಲಿದ್ದಾರೆ. ವಿಶೇಷವಾಗಿ ಮೊದಲ ಬಾರಿಗೆ ಟಿಟಿಡಿಯಿಂದ ಶ್ರೀ ಶ್ರೀನಿವಾಸ ಕಲ್ಯಾಣೋತ್ಸವ ಹಮ್ಮಿಕೊಳ್ಳಲಾಗಿದೆ. ಮಂಗಳವಾರ ದಿನ ತಿರುಮಲದಿಂದ ಟಿಟಿಡಿಯ ವಿದ್ಯುತ್ ದೀಪಾಲಂಕಾರ, ಶ್ರೀನಿವಾಸ ಮೂರ್ತಿಗಳ ಸೆಟ್ಗಳನ್ನು ಜೋಡಿಸಿರುವುದು ನೆರೆದ ಜನರ ಕಣ್ಮನ ಸೆಳೆದಿದೆ. ಈ ಸಾಮೂಹಿಕ ವಿವಾಹಗಳಲ್ಲಿ ಮದುವೆಯಾಗುವ ಜೋಡಿಯ ಬದುಕು ನಿರ್ವಹಣೆಗೆ 50,000 ರೂಪಾಯಿಗಳ ಉಚಿತವಾಗಿ ಸೀಮೆ ಹಸುವನ್ನ ಉಡುಗೊರೆಯಾಗಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಕುಟುಂಬಸ್ಥರು ಗೋದಾನ ಮಾಡಲಿದ್ದಾರೆ. ಈಗಾಗಲೇ ನೋಂದಾಯಿತ ವಧುವರರ ವಿವಾಹಗಳಿಗೆ ದಾಖಲೆಗಳನ್ನು ಸರ್ಕಾರಿ ಅಧಿಕಾರಿಗಳು ಪರಿಶೀಲನೆ ಮಾಡಿ
ರಿಜಿಸ್ಟ್ರೇಷನ್ ಮಾಡಲಾಗಿದೆ. ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಮಂಗಳವಾರ ಭೇಟಿ ಮಾಡಿ ಅಗತ್ಯ ಪೂರ್ವ ಸಿದ್ಧತೆಗಳನ್ನು ಸ್ಥಳ ಪರಿಶೀಲನೆ ಮಾಡಿದ್ರು. ಉಚಿತ ಸಾಮೂಹಿಕ ವಿವಾಹಗಳ ಕಾರ್ಯಕ್ರಮಕ್ಕೆ ಚಿಕ್ಕಬಳ್ಳಾಪುರದಿಂದ ಆದಿಚುಂಚನಗಿರಿ ಶಾಖಾ ಮಠದ ಮಂಗಳಾನಂದನಾಥ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆ ಸಚಿವ ಕೆಎಚ್ ಮುನಿಯಪ್ಪ, ಸಾರಿಗೆ ಸಚಿವ, ಜಿಲ್ಲಾ ಉಸ್ತುವಾರಿ ಸಚಿವ ಬಿಎಸ್ ಸುರೇಶ್, ಸಚಿವರು, ಶಾಸಕರು, ಕಾಂಗ್ರೆಸ್ನ ಮುಖಂಡರು ಸಾಮೂಹಿಕ ವಿವಾಹಗಳ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲಿದ್ದಾರೆ. ಮದುವೆಯಾಗುವ ಪ್ರತಿ ಜೋಡಿಗೆ ವಸ್ತ್ರಗಳು, ಬೆಳ್ಳಿ ಕಾಲುಂಗುರ, ತಾಳಿ, ಬಾಸಿಂಗ ಹಾಗೂ ಉಚಿತವಾಗಿ ಸೀಮೆ ಹಸು ವಿತರಿಸಲಾಗುವುದು. ಕ್ಷೇತ್ರದ ಪರಿಶಿಷ್ಟ ಜಾತಿ ಪಂಗಡದ ನೋಂದಾಯಿತ ವಧುವರರಿಗೆ ಸರ್ಕಾರದಿಂದ ಉಚಿತವಾಗಿ ಕೊಳವೆ ಬಾವಿ ಕೊರೆಯಿಸಲಾಗುವುದು ಎಂದು ಶಾಸಕ ಮತ್ತು ಟ್ರಸ್ಟ್ ಅಧ್ಯಕ್ಷ ಎಸ್ಎನ್ ಸುಬ್ಬಾರೆಡ್ಡಿ ತಿಳಿಸಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷನೂ ನಮ್ಮ ಚಾರಿಟಬಲ್ ಟ್ರಸ್ಟ್ ವತಿಯಿಂದ 23ನೇ ವರ್ಷದ ಸಾಮೂಹಿಕ ಕಾರ್ಯಕ್ರಮಗಳು ಜೊತೆಗೆ ತಿರುಮಲ ತಿರುಪತಿ ದೇವಸ್ಥಾನ ಕಡೆಯಿಂದ ಶ್ರೀನಿವಾಸ ಕಲ್ಯಾಣ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ನಾಳೆ ತಾವೆಲ್ಲರೂ ಬುಧವಾರ ಗಡದಂ ಶ್ರೀ ಕ್ಷೇತ್ರಕ್ಕೆ ಆಗಮಿಸಿ ಭಗವಂತನ ಕೃಪೆಗೆ ಪಾತ್ರರಾಗಿ ವಧುವರನ್ನು ಆಶೀರ್ವಾದಪಡಿಸಬೇಕೆಂದು ತಮ್ಮಲ್ಲಿ ನಾನು ವಿನಂತಿ ಮಾಡಿಕೊಳ್ತೀನಿ. ಪಿಎಸ್ ರಾಜೇಶ್, ನ್ಯೂಸ್ ಟಿವಿ, ಬಾಗೇಪಲ್ಲಿ. ಕೆಎಸ್ಆರ್ಟಿಸಿ ಬಸ್ಸಿನಲ್ಲಿ ಪ್ರಯಾಣಿಸುತ್ತಿದ್ದಾಗ ಕಂಡಕ್ಟರ್ನೊಂದಿಗೆ ಪರಿಚಯವಾದ ವಿಧವೆ ನರ್ಸ್ನೊಂದಿಗೆ ಪ್ರೀತಿ ಪ್ರಣಯ ಆಟ ಆಡಿ ಆಕೆ ಬಳಿ ಇದ್ದ ಚಿನ್ನ, ನಗದು ಖಾಲಿ ಮಾಡಿದ ನಂತರ ಕಾಮದಾಟಕ್ಕೂ ಬಳಸಿಕೊಂಡು ಪ್ರೆಗ್ನೆಂಟ್ ಮಾಡಿ ಈಗ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ನಾಪತ್ತೆಯಾಗಿದ್ದು ಆತನ ಮೇಲೆ ಕಾನೂನು ಕ್ರಮಕ್ಕೆ ಒತ್ತಾಯಿಸಿ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟರೆ ಪೊಲೀಸರು ಹಣದ ದಾಹಕ್ಕೆ ಬಿದ್ದು ಕಂಡಕ್ಟರ್ ಶ್ರೀನಾಥ್ನನ್ನ ಅರೆಸ್ಟ್ ಮಾಡದೆ ನೊಂದ ಮಹಿಳೆಗೆ ರಕ್ಷೆಯೂ ನೀಡದೆ ನಡು ನೀರಿನಲ್ಲಿ ಕೈ ಬಿಟ್ಟಿರುವ ಘಟನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಿದೆ. ಯಲಹಂಕ ಖಾಸಗಿ ಆಸ್ಪತ್ರೆಯಲ್ಲಿ ಸ್ಟಾಫ್ ನರ್ಸ್ ಆಗಿ ಕೆಲಸ ಮಾಡುತ್ತಿದ್ದ ಕಾವೇರಿ ಎಂಬ ವಿಧವೆಯೊಬ್ಬಳು ತರಬೇತಿಗಾಗಿ ಬೆಂಗಳೂರಿಗೆ ಹೋಗಿ ಬರುವಾಗ ಬಾಗೇಪಲ್ಲಿ ಡಿಪೋ ಬಸ್ ಕಂಡಕ್ಟರ್ ಶ್ರೀನಾಥ್ ಎಂಬಾತ ಆಕೆಯನ್ನ ಪರಿಚಯ ಮಾಡಿಕೊಂಡು ಆಕೆಯಿಂದ ಮೊಬೈಲ್ ನಂಬರ್ ತೆಗೆದುಕೊಂಡು ಆಗಾಗ ಮಾತನಾಡಿ ಪರಿಚಯ ಮಾಡಿಕೊಂಡು ಆ ಪರಿಚಯ ಪ್ರೀತಿ ಪ್ರೇಮ ನಾಟಕವಾಡಿ ಮದುವೆಯಾಗಿ 2 ಮಕ್ಕಳಿದ್ರು, ನಾನಿನ್ನೂ ಮದುವೆ ಆಗಿಲ್ಲ ಎಂದು ಕತೆ ಕಟ್ಟಿ ಆಕೆಯನ್ನ ನಂಬಿಸಿ ಆಕೆಯ ಬಳಿ ಇದ್ದ ಚಿನ್ನದ ಒಡವೆ ಸುಮಾರು 19 ಲಕ್ಷ ರುಗಳ ನಗದು ಪಡೆದು 2-3 ಕಡೆ ಲಾಡ್ಜ್ಗಳಿಗೆ ಕರೆದೊಯ್ದು ಆಕೆಯನ್ನ ಕಾಮತೃಷೆಗೆ ಬಳಸಿಕೊಂಡು ಗರ್ಭಿಣಿ ಆದ ನಂತರ ಮೊಬೈಲ್ ಸ್ವಿಚ್ ಆಫ್ ಮಾಡಿ ನಾಪತ್ತೆಯಾಗಿರುವ ಘಟನೆ ನಡೆದಿದೆ. ಅವನಿಂದ ಮೋಸ ಹೋದ ಚಿತ್ರದುರ್ಗ ಮೂಲದ ಈ ಅಮಾಯಕಿಯನ್ನು ಅವನನ್ನ ಹುಡುಕಾಡಿಕೊಂಡು ಬಾಗೇಪಲ್ಲಿಗೆ ಹೋಗಿ ಅವನ ಮೋಸದಾಟ ತಿಳಿದು ಅಲ್ಲಿನ ಪೊಲೀಸ್ ಠಾಣೆಯಲ್ಲಿ ದೂರು ಕೊಡಲು ಹೋಗಿದ್ದಾಳೆ. ಆ ಮಾಹಿತಿ ತಿಳಿದ ಕಂಡಕ್ಟರ್ ಶ್ರೀನಾಥ್ ತನ್ನ ಹೆಂಡತಿ, ಸಂಬಂಧಿಕರು ಹಾಗೂ ಕೆಲವು ಡಿಎಸ್ಎಸ್ ಮುಖಂಡರನ್ನ ಕರೆತಂದು ನ್ಯಾಯ ಪಂಚಾಯಿತಿ ಮಾಡಿ ಆತನಿಗೆ ನೀಡಿದ್ದ ಹಣವನ್ನೇ ಒಂದಿಷ್ಟು ವಾಪಸ್ಸು ಕೊಟ್ಟು ಪೊಲೀಸ್ ಠಾಣೆಯಲ್ಲಿ ಸೆಟ್ಲ್ಮೆಂಟ್ ಆಗಿದೆ ಎಂದು ನಾಟಕವಾಡಿ ಆಕೆಯನ್ನ ಹಿಡಿದು ಒಡೆದು ಬಡಿದು ಊಟ ನೀರು ನೀಡದೆ ಹೊರಟು ಹೋಗಿದ್ದಾರೆ. ಇಷ್ಟಕ್ಕೆ ಸುಮ್ಮನಾಗದ ಸಂತ್ರಸ್ತೆ ಕಾವೇರಿ ಚಿಕ್ಕಬಳ್ಳಾಪುರಕ್ಕೆ ಬಂದು ಮಹಿಳಾ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿ ಕೇಸು ದಾಖಲಾಗುವಂತೆ ಮಾಡಿದ್ದಾರೆ. ಆದರೆ ಇಲ್ಲಿ ದೂರು ನೀಡಲು ಸಹಾಯ ಮಾಡುವ ರೀತಿಯಲ್ಲಿ ಎಂಟ್ರಿ ಕೊಟ್ಟ ಲಾಯರ್ ದೂರು ಕೊಡಿಸಿ ಆತನನ್ನ ಅರೆಸ್ಟ್ ಮಾಡಿಸ್ತೀನಿ ಅಂತ ನಂಬಿಸಿ ಆಕೆಯಿಂದ 1 ಲಕ್ಷ ಪೀಕಿ ಅನಂತರ 1 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ದಂತೆ. ಮನೆ ಮಾಡಿಕೊಂಡು ಇದ್ದೀನಿ. ಸ್ಟಾಫ್ ನರ್ಸಾಗಿ ಸ್ಪರ್ಶ ಹಾಸ್ಪಿಟಲಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಹಂಗೆ ಟ್ರೈನಿಂಗ್ ಹಾಕಿದ್ರು ನನಗೆ ಮೈಸೂರಿಗೆ ಹೋಗುವಾಗ ಬಸ್ಸಲ್ಲಿ ಶ್ರೀನಾಥನವರು ನನಗೆ ಪರಿಚಯ ಆಗಿ ಫೋನ್ ನಂಬರ್ ಇಸ್ಕೊಂಡ್ರು. ಚೈನು ನಟ್ಟು ಚೈನು ಹೇಳಿದ್ರು. ಸರಿ ಅಂತ ಇರಲಿಲ್ಲ ಅಂತ ನಾನು ಸುಮ್ಮನೆ ಆದ. ಆಮೇಲೆ ಇದಾದಮೇಲೆ ಮನೆಯವರಿಗೆ ಯಾರು ಹೇಳಿದ್ರು ಅಂತ ಗೊತ್ತಾಯಿತು ಅಂತ ಹೇಳಿದ್ಮೇಲೆ ಮತ್ತು ನನ್ನ ಜೀವನ ಏನು, ನಾನು ನೀನು ಇಷ್ಟಪಟ್ಟಿಲ್ಲ, ನೀನಾಗೆ ಬಂದೆ ಅಂತ ಕೇಳಿದ್ಕೆ ಇಲ್ಲ ನಿನ್ನ ಜೀವನ ನೀನು ನೋಡ್ಕೊ. ಅಷ್ಟೊತ್ತಿಗಾದರೆ ನಾನು ಕನ್ಸೀವ್ ಆಗಿದ್ದೆ, 2 ತಿಂಗಳಾಗಿತ್ತು. ಬೇಡ, ಇನ್ನೂ 2 ವರ್ಷ ಬೇಡ ಅಂತ ಹಠ ಮಾಡಿಬಿಟ್ಟು ಇದು ಮಾಡಿಸಿದ್ರು. ಇನ್ನು ದೂರು ಸ್ವೀಕರಿಸಿದ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಸಿಬ್ಬಂದಿಯು ಎಫ್ಐಆರ್ ಹಾಕಲು ಮತ್ತು ಮಹಜರು ಮಾಡಲು ಎಂದು ಅವರು ಸಹ 25ರಿಂದ 30 ಸಾವಿರ ರೂಪಾಯಿ ತನಕ ಅವರು ಲಂಚ ಪಡೆದಿದ್ದಾರಂತೆ. ಅಲ್ಲದೆ ಮೋಸ ಮಾಡಿದ ಶ್ರೀನಾಥ್ನೊಂದಿಗೆ ಲಾಡ್ಜ್ಗಳಲ್ಲಿ ತಂಗಿದ್ದ ಮಾಹಿತಿ ತರಲು ಹೋದಾಗ ಹೋಗಬೇಕಾದ ಕಾರು ಬಾಡಿಗೆಯನ್ನ ಆಕೆಯಿಂದಲೇ ಕೊಡಿಸಿದ್ದಾರಂತೆ. ಲಾಡ್ಜ್ಗಳಲ್ಲಿ ಪ್ರವೇಶ ಪುಸ್ತಕ ತೆಗೆದು ಎಂಟ್ರಿ ನೋಟ್ ಮಾಡಲು ಅಲ್ಲಿನ ಸಿಬ್ಬಂದಿಗೂ 5 ಸಾವಿರ ಈಕೆಯಿಂದಲೇ ಹಣ ಕೊಡಿಸಿದ್ದಾರಂತೆ. ಅಲ್ಲದೆ ಹೋಗಿ ಬರುವ ಮಧ್ಯೆ ಹೋಟೆಲ್ನಲ್ಲಿ ಚೆನ್ನಾಗಿ ತಿಂದು ತೀಗಿದ ಬಿಲ್ಲುಗಳು ಸಹ ನೊಂದ ಮಹಿಳೆಯಿಂದಲೇ ಕೊಡಿಸಿದ್ರಂತೆ. ಸ್ಟೇಷನಿಗೆ ಹೋದೆ. ಸರಸ್ವತಮ್ಮ, ನವೀನಣ್ಣ, ಡ್ರೈವರು, ಇನ್ನೊಬ್ರು ಮಾಜರ್ ಮೇಡಕ್ಕೆ ಬಾಗೇಪಲ್ಲಿ ಕರ್ಕೊಂಡೋದ್ರು. 4ನೇ ತಾರೀಕು
4ನೇ ತಾರೀಕು ಕರ್ಕೊಂಡೋದೆ ಕಾರ್ ಮಾಡು ಅಂತಂದರು. ಅವರೇ ಮಾಡಿದರು ಕಾರು. ಬಾಡಿಗೆ ಹೇಳ್ತೀವಿ ಅಂದರು. ಆಯಿತು ಅಂತಂದೆ. ಅಲ್ಲಿ ಬರೀ ಇದೇ ರೀಸನ್, 10ನೇ ತಾರೀಕಿಂದ ಬರೀ ಇದೇ ರೀಸನ್ ಹೇಳ್ಕೊಂತಾನೆ ನಾನು ಕೇಳಿದೆ ಇವತ್ತು ಯಶವಂತ್ ಸರ್, ನಾವು ಸರ್ ನನಗೆ ಓಡಾಡೋಕ್ಕಾಗ್ತಾ ಇಲ್ಲ ಸರ್, ನಮ್ಮ ಅಮ್ಮಂಗೆ ಹುಷಾರಿಲ್ಲ ಅಂತ. ಯಾಕೆ ಸರ್ ಹಿಂಗೆ ಅಂತಂದರೆ, ನೀನು ಹೋಗಿ ಹುಡುಕೊಂಬ ಅಮ್ಮ, ನಮಗೊಂದು ಫೋನ್ ಮಾಡು, ನಾವು ಬಂದು ಕರ್ಕೊಂಬರ್ತೀವಿ ಅಂತಾರೆ. ಕೇಳಿದ್ಕೆ ತಪ್ಪಿಸ್ಕೊಂಡಿದ್ದಾರೆ ಸರ್, ಡ್ಯೂಟಿ ಮಾಡ್ತಾಯಿದ್ದಾರೆ, ನಮಗೆ ಗೊತ್ತಿಲ್ಲ ಅಂತಾರೆ. ಇಷ್ಟೆಲ್ಲ ಖರ್ಚು ಮಾಡಿಸಿದ ಅಬಲೆ ವಿಧವೆಗೆ ನ್ಯಾಯ ಕೊಡಿಸಿದ್ದಾನಂತ ನೋಡಿದ್ರೆ ಅದು ಮಾಡಿಲ್ಲ. ಎಫ್ಐಆರ್ ದಾಖಲಿಸಿದ್ರೂ ಆತನನ್ನ ಅರೆಸ್ಟ್ ಮಾಡಿಲ್ಲ. ದೂರು ಕೊಟ್ಟ ಮಹಿಳೆಯದೇ ಸುಳ್ಳು ಹೇಳಿಕೆ ಎಂಬ ತೀರ್ಮಾನಕ್ಕೆ ಪೊಲೀಸರು ಬಂದಿದ್ದಾರೆ ಎಂಬುದು ಮೇಲ್ನೋಟಕ್ಕೆ ಕಂಡುಬರುತ್ತಿದ್ದು, ಈಗ ಬಂದ ಮಾಹಿತಿ ಪ್ರಕಾರ ಪ್ರೀತಿ ಪ್ರೇಮ ನಾಟಕ ಆಡಿ ಮಹಿಳೆಯನ್ನ ವಂಚಿಸಿದ ಕಪಟಿ ಕಂಡಕ್ಟರ್ಗೂ ಬೇಲ್ ಸಿಕ್ಕಿದೆ ಎಂಬ ಮಾಹಿತಿ ಹರಿದಾಡುತ್ತಿದ್ದು, ಇದೇನಾದ್ರೂ ನಿಜ ಆಗಿದ್ರೆ ಯಾವ ನ್ಯಾಯಕ್ಕಾಗಿ ಆ ನೊಂದ ಮಹಿಳೆ ಓಡಾಡಿದ್ದಳೋ ಅದೆಲ್ಲವೂ ನೀರಿನಲ್ಲಿ ಹೋಮ ಮಾಡಿದಂತಾಗುತ್ತಿದ್ದು, ಮಹಿಳಾ ರಕ್ಷಣೆಗೆ ಇರುವ ಎಲ್ಲ ಇಲಾಖೆಗಳು ಪೊಲೀಸ್ ಠಾಣೆಗೂ ಕಾನೂನು ಕಣ್ಣಿಗೆ ಬಟ್ಟೆ ಕಟ್ಟಿ ಮಾರ್ಜಾಲ ನ್ಯಾಯವನ್ನ ತೋರಿವೆ ಎನ್ನುವುದೇ ನಿಜ ಎನ್ನುವಂತಾಗಿದೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಎಸ್ಎನ್ ಸುಬ್ಬಾರೆಡ್ಡಿ ಚಾರಿಟಬಲ್ ಟ್ರಸ್ಟ್, ಚಿನ್ನಕಾಯಲಪಲ್ಲಿ, ಬಾಗೇಪಲ್ಲಿ ತಾಲೂಕು 23 ವರ್ಷಗಳಿಂದ ನಿರಂತರವಾಗಿ ಸಾವಿರಾರು ಸಾಮೂಹಿಕ ವಿವಾಹಗಳನ್ನು ನಡೆಸ್ತಾ ಬಂದಿರುವ ಬಡವರ ಬಂಧು ಸಮಾಜ ಸೇವಕ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಸಾರಥ್ಯದಲ್ಲಿ ಉಚಿತ ಸಾಮೂಹಿಕ ವಿವಾಹ ಮಹೋತ್ಸವ ದಿನಾಂಕ 26/8/2026 ಬುಧವಾರ ಬೆಳಿಗ್ಗೆ 9 ಗಂಟೆಯಿಂದ ಸ್ಥಳ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯ ಆವರಣ, ಶ್ರೀ ಕ್ಷೇತ್ರ ಗಡಿದಂ, ಬಾಗೇಪಲ್ಲಿ. ಉಚಿತ ಸಾಮೂಹಿಕ ವಿವಾಹ ಮಹೋತ್ಸವದಲ್ಲಿ ಮದುವೆಯಾಗುವ ಜೋಡಿಗೆ ಉಡುಗೊರೆಯಾಗಿ ಸೀಮೆ ಹಸು ನೀಡಲಾಗುವುದು. ಅಲ್ಲದೆ SC/ST ವಧುವರರಿಗೆ ಸರ್ಕಾರದಿಂದ 50,000 ರೂಪಾಯಿ ಪ್ರೋತ್ಸಾಹಧನ ಕೊಡಿಸಲಾಗುವುದು. ನೋಂದಣಿಗಾಗಿ ಸಂಪರ್ಕಿಸಿ ಶ್ರೀ ಎಸ್ಎನ್ ಸುಬ್ಬಾರೆಡ್ಡಿ ಚಾರಿಟಬಲ್ ಟ್ರಸ್ಟ್, ಕಚೇರಿ, ಬಾಗೇಪಲ್ಲಿ ಟೌನ್. ತಿರುಪತಿ ತಿರುಮಲ ಸಮಿತಿ ವತಿಯಿಂದ ಶ್ರೀ ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಸಹಸ್ರ ಸಂಖ್ಯೆಯಲ್ಲಿ ಬನ್ನಿ, ವಿವಾಹ ಮಹೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ, ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ. ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ. ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋ ಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ: ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಗುಡಿಬಂಡೆಯಲ್ಲಿ ಬಸ್ ಡಿಪೋಗೆ ಹಾಗೂ ಸೂಕ್ತ ಬಸ್ ವ್ಯವಸ್ಥೆಗೆ ಆಗ್ರಹಿಸಿ ಗುಡಿಬಂಡೆ ಬಂದ್ಗೆ ಕರೆ ನೀಡಿದ್ದು ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಗುಡಿಬಂಡೆ ತಾಲೂಕಿನಲ್ಲಿ ಸಾರಿಗೆ ಡಿಪೋ ಮಾಡಬೇಕೆಂದು ಕಳೆದ 12 ವರ್ಷಗಳ ಹಿಂದೆ ಕಂದಾಯ ಇಲಾಖೆಯಿಂದ 10 ಎಕರೆ ಭೂಮಿ ಸಾರಿಗೆ ಇಲಾಖೆಗೆ ಮಂಜೂರು ಮಾಡಿದ್ರು. ಆದರೆ ಇದುವರೆಗೂ ಬಸ್ ಡಿಪೋ ಮಾಡಿಲ್ಲ. ಇನ್ನೆಷ್ಟು ವರ್ಷಗಳು ಬೇಕು ಎಂದು ಸಾರ್ವಜನಿಕರು ಆರೋಪಿಸಿ ಮಂಗಳವಾರ ಬೆಳಗ್ಗೆ 6 ಗಂಟೆಯಿಂದಲೇ ಬೀದಿಗಿಳಿದು ಹೋರಾಟ ನಡೆಸಿದ್ರು. ಇನ್ನು ಪ್ರತಿಭಟನೆ ಮೂಲಕ ನಮ್ಮ ಹಕ್ಕುಗಳನ್ನು ಪಡೆಯಬೇಕೆಂದು ತೀರ್ಮಾನಿಸಿದ ಸಾರಿಗೆ ಹೋರಾಟ ಸಮಿತಿ ಎಲ್ಲರ ಸಹಕಾರದೊಂದಿಗೆ ಗುಡಿಬಂಡೆ ಬಂದ್ಗೆ ಕರೆ ನೀಡಿದ್ದು ಉತ್ತಮ ಪ್ರತಿಕ್ರಿಯೆ ಸಿಕ್ಕಿತು. ಗುಡಿಬಂಡೆಗೆ ಡಿಪೋ ಮಾಡಿ, ಇಲ್ಲ ಸರ್ಕಾರಿ ಸಾರಿಗೆ ಮುಕ್ತ ತಾಲೂಕು ಎಂದು ಘೋಷಣೆ ಮಾಡಿ ಎಂದು ಸಾರಿಗೆ ಇಲಾಖೆಯ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡ್ರು.
ಬರಲ್ಲ, ಆದ್ದರಿಂದ ಡಿಪೋ ಅವಶ್ಯಕತೆ ಇಲ್ಲ ಅಂತ ನೀವೇ ಕಳಿಸಿದ್ದಾರೆ. ನಮ್ಮ ಹತ್ರ ದಾಖಲೆ ಇದೆ, ದಾಖಲೆ ಇದೆ ನಮ್ಮ ಹತ್ರ. 80 ಜನ ಬಸ್ ಬರ್ತಾರೆ, ಆ ಬಸ್ ಬಂದು ಯಾವಾಗ ಬೇರೆ ರೂಟ್ ಕಳಿಸ್ತಾನೆ. ನಮ್ಮಂತ ಅವ್ರು ಮಾತಾಡೋದು ಇನ್ನೊಂದು ಬೇರೆ ಡಿಸೈಡ್ ಮಾಡೋದು, ಯಾರು ಡಿಸೈಡ್ ಮಾಡೋದು, ಡಿಸೈಡ್ ಮಾಡೋದು. ಹೇಳ್ತೀನಿ ಕೇಳಿ, ನಾವು ಫೋನ್ ಹೋದ್ರೆ ಸ್ವಾಮಿ ಫೋನ್ ಚಿಕ್ಕಬಳ್ಳಾಪುರ ಬಸ್ ಸ್ಟ್ಯಾಂಡ್ ಅಲ್ಲಿ 5ರಿಂದ 3 ಬೆಂಚ್ ಆಗಿದೆ, 7 days ಆಗಿದೆ. ಇನ್ನು ತಹಸೀಲ್ದಾರ್ ಅವರು ಸಾರಿಗೆ ಇಲಾಖೆಗೆ ಮಂಜೂರು ಮಾಡಿರುವ ಜಮೀನನ್ನ ವಾಪಸ್ ಪಡೆದು ಬಡವರ ನಿವೇಶನಗಳಿಗೆ ಕಾಯ್ದಿರಿಸಿ ಎಂದು ಹೋರಾಟ ಸಮಿತಿಯಿಂದ ತಹಸೀಲ್ದಾರ್ ಅವರಿಗೆ ಮನವಿ ಮಾಡಿದ್ರು. ಈ ವೇಳೆ ಸಾರಿಗೆ ಇಲಾಖೆಯ ಅಧಿಕಾರಿಗಳು ಎಷ್ಟೇ ಮನವಿ ಮಾಡಿದ್ರು ಜಗ್ಗದ ಪ್ರತಿಭಟನಾಕಾರರು ನಮ್ಮ ಬೇಡಿಕೆಯನ್ನ ಈಡೇರಿಸಿದ್ರೆ ನಾವು ಪ್ರತಿಭಟನೆ ವಾಪಸ್ ಪಡೆಯುತ್ತೇವೆಂದು ಒತ್ತಾಯಿಸಿದ್ರು. ಈ ವೇಳೆ ಸಾರಿಗೆ ಹೋರಾಟ ಸಮಿತಿ ಅಧ್ಯಕ್ಷ ಗಂಗಪ್ಪ, ಪದಾಧಿಕಾರಿಗಳಾದ ಲಕ್ಷ್ಮೀಪತಿ, ಅಮೀರ್ ಜಾನ್, ಶ್ರೀನಿವಾಸ್ ಯಾದವ್ ಸೇರಿ ಇನ್ನಿತರರು ಇದ್ದರು. ಮಂಜುನಾಥ್ ಬಿ, ಈ ನ್ಯೂಸ್ ಟಿವಿ, ಗುಡಿಬಂಡೆ. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರ ಚುನಾವಣೆಗೆ ರಾಜ್ಯ ಸರ್ಕಾರ ಜಿಲ್ಲಾಧಿಕಾರಿಗಳಿಗೆ ಚುನಾವಣೆ ಪ್ರಕ್ರಿಯೆಯನ್ನು ಆರಂಭಿಸುವಂತೆ ಸೂಚನೆ ನೀಡಿದ್ದು, ಈ ನಿಟ್ಟಿನಲ್ಲಿ ಶೀಘ್ರದಲ್ಲೇ ಚುನಾವಣೆ ನಡೆಯಲಿದೆ ಎಂದು ಶಾಸಕ ಹಾಗೂ ಕೋಮುಲ್ ಅಧ್ಯಕ್ಷ ಕೆವೈ ನಂಜೇಗೌಡ ಹೇಳಿದರು. ಕೋಲಾರ ನಗರದ ಹೊರವಲಯದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಜಿಲ್ಲಾಧಿಕಾರಿಗಳನ್ನ ಭೇಟಿ ನೀಡಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಕೋಮುಲ್ ಅಧ್ಯಕ್ಷ ಕೆವೈ ನಂಜೇಗೌಡ, ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರ ಚುನಾವಣೆ ಪ್ರಕ್ರಿಯೆ ಮುಂದಿನ 20 ದಿನದೊಳಗೆ ಪೂರ್ಣಗೊಳ್ಳಲಿದೆ ಎಂದರು. ಕಾಂಗ್ರೆಸ್ ಹೈಕಮಾಂಡ್, ರಾಜ್ಯ ಸರ್ಕಾರ, ಡಿಸಿಸಿ ಬ್ಯಾಂಕ್ ನಿರ್ದೇಶಕರು ಒಟ್ಟಿಗೆ ಸೇರಿ ಚರ್ಚಿಸಿ ಸೂಕ್ತ ಅಭ್ಯರ್ಥಿಯನ್ನ ಡಿಸಿಸಿ ಬ್ಯಾಂಕ್ಗೆ ಮಾಡಲಾಗುತ್ತದೆ ಎಂದು ತಿಳಿಸಿದರು. ಡಿಸಿಸಿ ಬ್ಯಾಂಕ್ಗೆ ಒಮ್ಮತ ಅಭ್ಯರ್ಥಿಯ ಆಯ್ಕೆಯನ್ನ ಮಾಡಿ ಗೆಲ್ಲಿಸಿಕೊಳ್ಳುವ ಮೂಲಕ ರಾಜ್ಯದಲ್ಲಿ ನಂಬರ್ 1 ಬ್ಯಾಂಕ್ ಆಗಿದ್ದ ಕೀರ್ತಿಯನ್ನು ಹೊಂದಿದ್ದ ಬ್ಯಾಂಕ್ ಇಂದು ನಾನಾ ಕಾರಣಗಳಿಂದ ಕಾರ್ಯನಿರ್ವಹಣೆಯಲ್ಲಿ ವಿಫಲವಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದ್ರು. ಡಿಸಿಸಿ ಬ್ಯಾಂಕ್ಗೆ ಅಭ್ಯರ್ಥಿಯಾಗಿ ಶಾಸಕರು ಸಹ ಅಧ್ಯಕ್ಷರಾಗಬಹುದಾಗಿದೆ. ಇನ್ನು ಅಧ್ಯಕ್ಷ ಅಧಿಕಾರವನ್ನ ಹಿಡಿಯುವ ಜೊತೆಯಲ್ಲೇ ಬ್ಯಾಂಕ್ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಿ ಮಹಿಳಾ ಮತ್ತು ರೈತರಿಗೆ ಅನುಕೂಲವಾಗಬೇಕು ಎಂಬ ಉದ್ದೇಶವನ್ನ ಹೊಂದಲಾಗಿದೆ ಎಂದು ತಿಳಿಸಿದ್ರು. ಡಿಸಿಸಿ ಬ್ಯಾಂಕ್ ಅಲ್ಲೋಕಲ್ಲೋವಾಗಿದ್ದು ಇದನ್ನ ಊಹಿಸಲು ಸಹವಾಗಿಲ್ಲ. ಈ ಮಟ್ಟಕ್ಕೆ ಬ್ಯಾಂಕ್ ನಿಲ್ಲುತ್ತದೆ. ರಾಜ್ಯ ಸರ್ಕಾರದ ಸಹಕಾರ ಸಹ ತುಂಬಾ ಮುಖ್ಯವಾಗಿದೆ ಡಿಸಿಸಿ ಬ್ಯಾಂಕ್ಗೆ ಎಂದರು. ಇವತ್ತು ಒಂದು ಕಡೆ ಮಹಿಳಾ ಸಂಘ ತಾಯಂದಿರಿಗೆ, ಮಹಿಳಾ ಸಂಘಗಳಿಗೆ ಇವತ್ತು ಸಾಲ ಸಿಗ್ತಾ ಇಲ್ಲ, ಕೊಟ್ಟಿರೋ ಸಾಲ ರಿಕವರಿ ಆಗ್ತಾ ಇಲ್ಲ. ಅದ್ರ ಜೊತೆಗೆ ರೈತರು 3 ಲಕ್ಷವರೆಗೂ ಬಡ್ಡಿ ರಹಿತ ಸಾಲ ಇದ್ದ 5 ಲಕ್ಷವರೆಗೂ ಬಡ್ಡಿ ರಹಿತ ಸಾಲ ಮಾಡಿದ್ರು. ಮತ್ತು 2ನೇ ಅವಧಿಗೆ ಸರ್ಕಾರ ಬಂದಿದೆ. ಆದರೆ ಅದು ಕೂಡ ನಮ್ಮ ಡಿಸಿಸಿ ಬ್ಯಾಂಕಿಂದ ರೈತರಿಗೆ ಸಿಗ್ತಾ ಇಲ್ಲ. ಮತ್ತು ರೈತರು ತಗೊಂಡಂಥ ಸಾಲವನ್ನು ರಿಕವರಿ ಕೂಡ ಮಾಡೋಕ್ಕೆ ಆಗ್ತಾ ಇಲ್ಲ. ಇವೆಲ್ಲ ಕೂಡ ಆಗಿ ಇವತ್ತು ಡಿಸಿಸಿ ಬ್ಯಾಂಕು ಹೀನಾಯವಾಗಿ ಇವತ್ತು ಕೆಳಂತಕ್ಕೆ ಹೋಗಿದೆ. ಕಾರಣಗಳು ಬೇರೆ ಬೇರೆ ಏನೇನೋ ಇರ್ಬೋದು, ಆ ಕಾರಣಗಳು ನಾನು ಹುಡುಕಕ್ಕೆ ಹೋಗಲ್ಲ. ಚೆನ್ನಾಗಿತ್ತು, ಯಾಕೆ ಕೆಟ್ಟೋಯ್ತು, ಕೆಟ್ಟೋಗಿರೋದನ್ನು ಸರಿ ಮಾಡೋಂಥ ಜವಾಬ್ದಾರಿ ಇವತ್ತು ಸರ್ಕಾರ ಇದೆ. ನಾವೆಲ್ಲರೂ ಕೂಡ ಜವಾಬ್ದಾರಿ ಸ್ಥಾನದಲ್ಲಿ ಶಾಸಕರಾಗಿದ್ದೀವಿ. ನಮ್ಮದೇ ಸರ್ಕಾರ ಇದೆ. ಮತ್ತೆ ಡಿಸಿಸಿ ಬ್ಯಾಂಕನ್ನು ಕಟ್ಟಬೇಕು, ಮತ್ತೆ ಮೊದಲೇ ಏನಿತ್ತು ಆ ಒಂದು ಸ್ಥಾನಕ್ಕೆ ಕೋಲಾರ ಡಿಸಿಸಿ ಬ್ಯಾಂಕ್ ತರೋ ಜೊತೆಗೆ ನಮ್ಮ ಜನತೆಗೆ ಅನುಕೂಲ ಆಗಬೇಕು ಅನ್ನೋ ಉದ್ದೇಶದಿಂದ ನಾವು ಚುನಾವಣೆಯನ್ನು ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿದ್ದೀವಿ ಸರ್ಕಾರಕ್ಕೆ. ಸತೀಶ್, ನ್ಯೂಸ್ ಟಿವಿ, ಕೋಲಾರ. ಸವಿತಾ ಸಮಾಜದ ಬಂಧುಗಳು ಕೇವಲ ಕ್ಷೌರಿಕ ಕೆಲಸ ಮಾಡಿಕೊಂಡು ಮಂಗಳ ವಾದ್ಯಗಳ ನುಡಿಸಿಕೊಂಡಿದ್ರೆ ಸಾಲದು. ಉನ್ನತ ಶಿಕ್ಷಣ ಪಡೆದು ಆಡಳಿತ ರಂಗದಲ್ಲಿ ಸ್ಥಾನಮಾನ ಪಡೆಯಬೇಕು, ರಾಜಕೀಯವಾಗಿ ಮುಂದೆ ಬರಬೇಕು. ಆಗ ಮಾತ್ರ ಸಮುದಾಯದ ಅಭಿವೃದ್ಧಿ ಕಾಣಲು ಸಾಧ್ಯ ಎಂದು ಸವಿತಾ ಸಮಾಜದ ಅಭಿವೃದ್ಧಿ ನಿಗಮ ಮಂಡಳಿ ಅಧ್ಯಕ್ಷ ಹಾಗೂ ಸಿನಿಮಾ ಕಾಮಿಡಿ ನಟ ಡಾಕ್ಟರ್ MS ಮುತ್ತುರಾಜ್ ತಿಳಿಸಿದರು. ಚಿಕ್ಕಬಳ್ಳಾಪುರ ನಗರದ ಅಂಬೇಡ್ಕರ್ ಭವನದಲ್ಲಿ ಕಲಾ ವಿದ್ಯಾಭಿವೃದ್ಧಿ ಟ್ರಸ್ಟ್ ವತಿಯಿಂದ ಸವಿತಾ ಸಮುದಾಯದ SSLC, PUC, ಡಿಗ್ರಿ ಹಾಗೂ ಉನ್ನತ ಶಿಕ್ಷಣದಲ್ಲಿ ಮೆರಿಟ್ ಪಡೆದ ವಿದ್ಯಾರ್ಥಿಗಳು ಹಾಗೂ ಅವರ ಪೋಷಕರಿಗೆ ಪ್ರತಿಭಾ ಪುರಸ್ಕಾರ ಹಮ್ಮಿಕೊಳ್ಳಲಾಗಿತ್ತು. ಸವಿತಾ ಸಮಾಜ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಹಾಗೂ ಸಿನಿಮಾ ನಟ ಡಾಕ್ಟರ್ MS ಮುತ್ತುರಾಜ್, ಆಹಾರ ನಿಗಮ ಮಂಡಳಿ ಮಾಜಿ ಅಧ್ಯಕ್ಷ ಡಾಕ್ಟರ್ VV ಸದಾನಂದ,
ಸುಪ್ರೀಂ ಕೋರ್ಟ್ ವಕೀಲ ಎಚ್.ಬಿ. ಶಿವರಾಜ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಕಾರ್ಯಕ್ರಮದ ನಂತರ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಮುತ್ತುರಾಜ್, ಚಿಕ್ಕಬಳ್ಳಾಪುರ ಕಲಾ ವಿದ್ಯಾಭಿವೃದ್ಧಿ ಟ್ರಸ್ಟ್ ಅತ್ಯುತ್ತಮವಾದ ಕೆಲಸ ಮಾಡಿದೆ. ವಿದ್ಯಾಭ್ಯಾಸಕ್ಕೆ ಒತ್ತು ನೀಡುವ ಸಲುವಾಗಿ ಪ್ರತಿಭಾ ಪುರಸ್ಕಾರ ಹಮ್ಮಿಕೊಂಡು ಸಮಾಜದ ಮಕ್ಕಳು ಉನ್ನತ ಶಿಕ್ಷಣ ಪಡೆಯಬೇಕು ಅಂತ ಅವರಿಗೆ ಪ್ರೋತ್ಸಾಹಧನ ವಿತರಿಸಿ ಅವರ ತಂದೆ ತಾಯಿಗಳನ್ನು ಸನ್ಮಾನಿಸಿ ಖುಷಿಪಟ್ಟಿದ್ದಾರೆ. ಸಮುದಾಯದ ಜನರು ಕೇವಲ ಕ್ಷೌರಿಕ ವೃತ್ತಿ ಮಾಡಿಕೊಂಡು ಮಂಗಳವಾದ್ಯಗಳನ್ನೇ ನುಡಿಸ್ಕೊಂಡು ಜೀವನ ಮಾಡಿದ್ರೆ ಅಭಿವೃದ್ಧಿ ಆಗೋಲ್ಲ. ನಮಗೂ ರಾಜಕೀಯ ಪ್ರಾತಿನಿಧ್ಯ ಸಿಗಬೇಕು. ಆ ರಾಜಕೀಯ ಅಧಿಕಾರ ಬರಬೇಕು ಅಂದರೆ ಜನಾಂಗದಲ್ಲಿ ಹೆಚ್ಚಿನ ಜನ ವಿದ್ಯಾವಂತರಾಗಬೇಕು ಅಂದರು. ಏನು ಇದು ಒಂದು ಟ್ರಸ್ಟು, ಈ ಟ್ರಸ್ಟು ಬಹಳ ಶಾಶ್ವತವಾಗಿ ಬಹಳಷ್ಟು ಮಕ್ಕಳಿಗೆ ಇನ್ನೂ ಪ್ರೋತ್ಸಾಹ ಸಿಗಲಿ ಅಂತ ಹೇಳ್ತಾ ಇತ್ತೀಚಿನ ದಿನಗಳಲ್ಲಿ ಏನು ಸವಿತಾ ಸಮಾಜ ಎಲ್ಲ ಮಕ್ಕಳು ಬಹಳ ಚೆನ್ನಾಗಿ ಓದ್ತಾ ಇದ್ದಾರೆ ಮತ್ತು ಎಲ್ಲರೂ ಹೊರಗಡೆ ಈ ಸಮಾಜದ ಮುಖ್ಯ ವಾಹಿನಿಗೆ ಬರ್ತಾ ಇದ್ದಾರೆ. ಕಲಾವಿದರು ಇರ್ಬೋದು, ಕ್ಷೌರಿಕರು ಇರ್ಬೋದು, ಮತ್ತೆ ಎಲ್ಲರ ಮಕ್ಕಳು ಸಹಿತ ಬಹಳ ಚೆನ್ನಾಗಿ ಓದ್ತಾ ಇದ್ದಾರೆ. ಅದು ಬಹಳ ಸಂತೋಷದ ವಿಚಾರ. ಎಜುಕೇಶನ್ ಒಂದು ಮಹತ್ವ, ಈ ವಿದ್ಯಾ ಮಹತ್ವ ತಿಳಿದಂತ ಒಂದಷ್ಟು ಜನ ವಿದ್ಯಾವಂತರಾದವರೆಲ್ಲ ಮಕ್ಕಳಿಗೆ ಬಹಳ ಒಳ್ಳೆ ವಿದ್ಯೆ ಕೊಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಒಂದು ಏನು ನಿಗಮ ಮಂಡಳಿಯಿಂದ ಕರ್ನಾಟಕ ಸವಿತಾ ಸಮಾಜ ಅಭಿವೃದ್ಧಿ ನಿಗಮ ಮಂಡಳಿ ಏನು ಸರ್ಕಾರ ಮಾಡಿದ್ರು, ಮಾನ್ಯ ಮುಖ್ಯಮಂತ್ರಿಗಳು ಸಹಿತ ಬಹಳ ಚೆನ್ನಾಗಿ ಹೇಳಿದ್ದಾರೆ. ನಿಮ್ಮ ಸಮುದಾಯದ ಮಕ್ಕಳಿಗಿರ್ಬೋದು, ರೈತರಿಗಿರ್ಬೋದು, ಕ್ಷೌರಿಕರಿಗಿರ್ಬೋದು, ಮತ್ತೆ ಡ್ರೈವಿಂಗ್ ಮಾಡ್ತಕ್ಕಂಥವ್ರಿಗಿರ್ಬೋದು, ಅಥವಾ ಎಜುಕೇಶನ್ ಮುಖ್ಯವಾಗಿ ಫಾರಿನ್ನಲ್ಲಿ ಓದಿದ್ರೆ ನಮ್ಮ ಮಕ್ಕಳು ಅಲ್ಲಿ ಹೋಗಿ ಓದಿದ್ರೆ ಅವ್ರಿಗೆ 50 ಲಕ್ಷ ರೂಪಾಯಿ ನಾವು ಒಂದು ಧನ ಕೊಡ್ತಾ ಇದ್ದೀವಿ. ಕಾರ್ಯಕ್ರಮದಲ್ಲಿ ವಿದ್ಯಾ ಕಲಾಭಿವೃದ್ಧಿ ಟ್ರಸ್ಟ್ ಅಧ್ಯಕ್ಷ ಪಿಜಿ ಹರೀಶ್, ಪಟ್ರೇನಹಳ್ಳಿ ಕಾರ್ಯದರ್ಶಿ ವೆಂಕಟೇಶ್, ಸಮಾಜ ಸೇವಕ ಗಜೇಂದ್ರ, ಮುರಳೀಧರ, ಜಿಲ್ಲಾ ಗೌರವಾಧ್ಯಕ್ಷ ಎನ್ಎಸ್ ನರಸಿಂಹಮೂರ್ತಿ, ಜಿಲ್ಲಾಧ್ಯಕ್ಷ ಸಿಎ ರವಿಕುಮಾರ್ ಇತರರು ಹಾಜರಿದ್ದರು. ಕ್ಯಾಮರಾಮನ್ ಅಖಿಲ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಗಳು ಪೇರೆಸಂದ್ರ, ಚಿಕ್ಕಬಳ್ಳಾಪುರ. ಪೇರೆಸಂದ್ರದ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮತ್ತು ಸೇವಾ ಆಧಾರಿತ ನರ್ಸಿಂಗ್ ಕೋರ್ಸ್, ಅರೆ ವೈದ್ಯಕೀಯ ಕೋರ್ಸ್ಗಳು, ಪ್ರಯೋಗಾಲಯ ತರಬೇತಿ ಕೋರ್ಸ್ಗಳು, ಫಿಸಿಯೋಥೆರಪಿ, ಡಿ ಫಾರ್ಮಾ ಮತ್ತು ಬಿ ಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದೆ. ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆರೋಗ್ಯ ಶಿಕ್ಷಣ ಕೋರ್ಸ್ಗಳಿಗೆ ಎಂದೇ ದಾಖಲಾತಿ ಪಡೆಯಿರಿ. ಜೀವನ್ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಕೇಂದ್ರ ಸರ್ಕಾರದ NABH ಮಾನ್ಯತೆ ಪಡೆದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮೊದಲ ಆಸ್ಪತ್ರೆ. ಡಾಕ್ಟರ್ IS ರಾವ್ ಸಾರಥ್ಯದಲ್ಲಿ 14 ವರ್ಷಗಳಿಂದ ಆರೋಗ್ಯ ಸೇವೆಯಲ್ಲಿ ಜೀವನ್ ಆಸ್ಪತ್ರೆ. 15,000ಕ್ಕೂ ಹೆಚ್ಚು ಹೆರಿಗೆ ಮಾಡಿಸಿರುವ ಖ್ಯಾತ ಪ್ರಸೂತಿ ತಜ್ಞ ಡಾಕ್ಟರ್ IS ರಾವ್ ನೇತೃತ್ವದಲ್ಲಿ ತಜ್ಞ ವೈದ್ಯರು, ವೈದ್ಯಕೀಯ ಪರಿಣಿತ ಸಿಬ್ಬಂದಿಯೊಂದಿಗೆ ದಿನದ 24 ಗಂಟೆಯೂ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿರುವ 50 ಹಾಸಿಗೆಗಳ ಜೀವನ್ ಆಸ್ಪತ್ರೆ ಸಾರ್ವಜನಿಕರ ವಿಶ್ವಾಸಾರ್ಹತೆಗೆ ಪಾತ್ರವಾಗಿದೆ. ಈ ಆಸ್ಪತ್ರೆಯಲ್ಲಿ ಪ್ರಸೂತಿ ತಜ್ಞರು, ಮಕ್ಕಳ ತಜ್ಞ ವೈದ್ಯರು, ಜನರಲ್ ಫಿಸಿಷಿಯನ್, ಶಸ್ತ್ರಚಿಕಿತ್ಸಾ ತಜ್ಞರು, ಮೂಳೆ ವೈದ್ಯರು, ENT ತಜ್ಞರು, ಮೂತ್ರಕೋಶ ತಜ್ಞರು ಹಾಗೂ ನರರೋಗ ತಜ್ಞರ ಸೇವೆ ಲಭ್ಯ ಇದೆ. ಸುಸಜ್ಜಿತವಾದ ಆಪರೇಷನ್ ಕೊಠಡಿಗಳು, ನವಜಾತ ಶಿಶುಗಳಿಗಾಗಿ ತೆರೆದಿರುವ NICUನಲ್ಲಿ ತಜ್ಞ ಮಕ್ಕಳ ವೈದ್ಯರ ಸೇವೆ, CT ಸ್ಕ್ಯಾನ್, ಅತ್ಯಾಧುನಿಕ ಪ್ರಯೋಗಾಲಯ, ಔಷಧಾಲಯ ಸೇವೆಗಳು ದಿನದ 24 ಗಂಟೆಯೂ ಲಭ್ಯ. ಗುಣಮಟ್ಟದ ವೈದ್ಯಕೀಯ ಸೇವೆ ನಮ್ಮ ಆದ್ಯತೆ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಪ್ರತಿ ವರ್ಷ ವಿಭಿನ್ನವಾಗಿ ಗಣೇಶೋತ್ಸವವನ್ನು ಆಚರಿಸುತ್ತಾ ಪ್ರಸಿದ್ಧಿ ಪಡೆದಿರುವ ಚಿಕ್ಕಬಳ್ಳಾಪುರ ನಗರದ 6ನೇ ವಾರ್ಡಿನ ಸಿದ್ಧಿವಿನಾಯಕ ಗೆಳೆಯರ ಸಂಘದಿಂದ 29ನೇ ವರ್ಷದ ಗಣೇಶೋತ್ಸವಕ್ಕೆ ಅಂತರ ರಾಜ್ಯದಲ್ಲಿ ಹೆಸರುವಾಸಿಯಾಗಿರುವಂತಹ ಗಣೇಶ ಹಬ್ಬ ಆಚರಣೆಗೆ ಮುಂದಾಗಿದ್ದಾರೆ. ಅಪ್ಪಟ ರೇಷ್ಮೆಯಿಂದ ತಯಾರಿಸಿದ ವರಹ ವೈಭವ ಹಾರಂ ಅಲಂಕೃತ ಗಣೇಶ ಪ್ರತಿಷ್ಠಾಪನೆಗೆ ಮುಂದಾಗಿರುವ ಸಿದ್ಧಿವಿನಾಯಕ ಗೆಳೆಯರ ಸಂಘ ಈಗಲೇ ಮನೆ ಮನೆಗೂ ತೆರಳಿ ಎಲ್ಲರನ್ನೂ ಗಣೇಶ ಪೂಜೆಗೆ ಆಹ್ವಾನ ನೀಡುತ್ತಿದ್ದಾರೆ. ಹರಿಕೃಷ್ಣ ಫೌಂಡೇಶನ್ ಅಧ್ಯಕ್ಷ ಹರೀಶ್ ರೆಡ್ಡಿ ಅವರಿಂದ ಆಹ್ವಾನ ಪತ್ರಿಕೆ ಬಿಡುಗಡೆಗೊಳಿಸಿ ಅವರಿಂದಲೇ ಮನೆ ಮನೆಗೂ ಆಹ್ವಾನ ಕೊಡಿಸಿದ್ರು. ಆಹ್ವಾನದ ಜೊತೆಗೆ ಬೆಳ್ಳಿ ಲೇಪಿತ ಗಣೇಶನ ವಿಗ್ರಹ ನೀಡಿದ್ದು ಆಹ್ವಾನ ನೀಡಿಕೆಯಲ್ಲೂ ವಿಶೇಷತೆ ತೋರಿಸಿದ್ದಾರೆ. ಈ ವೇಳೆ ಸಿದ್ಧಿವಿನಾಯಕ ಗೆಳೆಯರ ಸಂಘದ ಅಧ್ಯಕ್ಷ ಕಿರಣ್ ಅರಸ್ ಮತ್ತು ಪದಾಧಿಕಾರಿಗಳು, ವಾರ್ಡಿನ ಹಿರಿಯರು ಜೊತೆಗಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ನೀರು ಕೇಳುವ ನೆಪದಲ್ಲಿ ಮನೆಗೆ ನುಗ್ಗಿ ನಿವೃತ್ತ ದೈಹಿಕ ಶಿಕ್ಷಕರ ಮೇಲೆ ಹಲ್ಲೆ ನಡೆಸಿ 3 ಅಪರಿಚಿತ ಯುವಕರು ಪರಾರಿ. ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆ. ಬಾಗೇಪಲ್ಲಿಯಲ್ಲಿ ಅದ್ದೂರಿ ಸಾಮೂಹಿಕ ವಿವಾಹಗಳಿಗೆ ಭರದ ಸಿದ್ಧತೆ. ಹೊಸ ಜೀವನಕ್ಕೆ ಕಾಲಿಡುತ್ತಿರುವ 200 ಜೋಡಿಗಳು. ವಿಧವೆಯನ್ನ
ಮದುವೆಯಾಗುವುದಾಗಿ ನಂಬಿಸಿ ಕಾಮಕೃತ್ಯಕ್ಕೆ ಬಳಸಿಕೊಂಡ ಕಂಡಕ್ಟರ್. ಒಡವೆ ನಗದು ಶೀಲ ದೋಚಿದ ನಿರ್ವಾಹಕನ ಮೇಲೆ ಎಫ್ಐಆರ್, ಅರೆಸ್ಟ್ ಆಗುವ ಮುನ್ನವೇ ಬೇಲ್ ಮಂಜೂರು ಶಂಕೆ. ಗುಡಿಬಂಡೆಯಲ್ಲಿ ಬಸ್ ಡಿಪೋ ಹಾಗೂ ಸೂಕ್ತ ಬಸ್ ವ್ಯವಸ್ಥೆಗೆ ಆಗ್ರಹಿಸಿ ಕರೆದಿದ್ದ ಬಂದ್ಗೆ ಉತ್ತಮ ಪ್ರತಿಕ್ರಿಯೆ. ಬೆಳಗ್ಗೆ 6 ಗಂಟೆಯಿಂದಲೇ ಬೀದಿಗಿಳಿದು ಹೋರಾಟ. ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.